ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಕ್ಷಿಣ ಅಯೋಧ್ಯೆ ದೇಗುಲ ನಿರ್ಮಾಣಕ್ಕೆ ವಿಘ್ನ ಎದುರಾಗಿದೆ. ಅಯೋಧ್ಯೆ ರಾಮನ ಮೂರ್ತಿ ಸಿಕ್ಕಂತ ಜಾಗದಲ್ಲಿ ಈಗ ಗಲಾಟೆ ಶುರುವಾಗಿದೆ. ಹೀಗಾಗಿ ಮೈಸೂರು ತಾಲೂಕಿನ ಗುಜ್ಜೇಗೌಡನಪುರದಲ್ಲಿ ಕಿರಿಕಿರಿಯ ವಾತಾವರಣ ಸೃಷ್ಟಿಯಾಗಿದೆ. ಮೂಲ ಶಿಲೆ ಸಿಕ್ಕ ಸ್ಥಳದಲ್ಲಿ ದಲಿತ ಸಂಘರ್ಷ ಸಮಿತಿ ದೇಗುಲ ನಿರ್ಮಾಣಕ್ಕೆ ಅಡ್ಡಿಪಡಿಸ್ತಾ ಇದೆ. ರಾಮ ಮೂಲ ಶಿಲೆ ಸಿಕ್ಕ ಸ್ಥಳದಲ್ಲಿ ದೇಗುಲ ನಿರ್ಮಾಣ ಮಾಡ್ತೀವಿ ಅಂದರೆ DSS ಅಡ್ಡಿಪಡಿಸ್ತಾ ಇದೆ. ದೇಗುಲ ನಿರ್ಮಾಣಕ್ಕೆ ಮುಂದಾಗಿದ್ದರು ಕುಟುಂಬಸ್ಥರು, ಗ್ರಾಮಸ್ಥರು. ಈ ಕಾರಣಕ್ಕಾಗಿ ಆ ಜಾಗದಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇದ್ರು. ಆದರೆ ಅವರ ಜಾಗದಲ್ಲಿ ಅವರು ಪೂಜಾ ಕೈಂಕರ್ಯ ಮಾಡಿದ್ರೆ DSS ಮುಖಂಡರು ಅದನ್ನು ಅಡ್ಡಿಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ದೇವಸ್ಥಾನವನ್ನು ನಿರ್ಮಿಸುವುದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ದೇವಸ್ಥಾನ ಸ್ಥಳದಲ್ಲಿ ಅಂಬೇಡ್ಕರ್ ಪ್ರತಿಮೆ ಮಾಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಫ್ಲೆಕ್ಸ್ಗಳನ್ನು ಹರಿದು ಪೂಜೆ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಗೊಂದಲದ ಗೂಡಾಗ್ತಾ ಇದೆ. ರಾಮಲಲ್ಲ ಸಿಕ್ಕ ಮೂರ್ತಿಯ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಬಾಲರಾಮ ಶಿಲೋದ್ಭವದ ಈ ಕಾರ್ಯಕ್ರಮದಲ್ಲಿ ಪೇಜಾವರ ಶ್ರೀಗಳು ಭಾಗಿಯಾಗಬೇಕಾಗಿತ್ತು. ರಾಜವಂಶಸ್ಥ ಸಂಸದ ಯದುವೀರ್ ಒಡೆಯರ್ ಭಾಗವಹಿಸಬೇಕಾಗಿತ್ತು. ಶಾಸಕ GT ದೇವೇಗೌಡ, RSS ಮುಖಂಡ ಮಾ ವೆಂಕಟೇಶ್ ಜಿ, ಶಿಲ್ಪಿ ಅರುಣ್ ಯೋಗಿರಾಜ್, ಇತಿಹಾಸ ತಜ್ಞ ಶಲ್ವಪಿಳ್ಳೆ ಅಯ್ಯಂಗಾರ್. ಆದರೆ ಇವರೆಲ್ಲರೂ ಕೂಡ ಭಾಗಿಯಾಗಬೇಕಾಗಿದ್ದಂಥ ಈ ಕಾರ್ಯಕ್ರಮ ಈಗ ಒಂದು ರೀತಿ ಸ್ಥಗಿತವಾಗಿದೆ. ಆ ಜಾಗದಲ್ಲಿ ಬಿರುಸಿನ ವಾತಾವರಣ ಇದೆ. ಯಾವುದೇ ಕಾರಣಕ್ಕೂ ನಾವು ಪೂಜೆ ಮಾಡೋಕ್ಕೆ ಬಿಡೋದಿಲ್ಲ ಅಂಥೇಳಿ ಕಿಡಿಕಾರಿದ್ದಾರೆ. ದೇವಸ್ಥಾನದ ಸ್ಥಳದಲ್ಲಿ ಅಂಬೇಡ್ಕರ್ ಪ್ರತಿಮೆ ಕ್ರಿಯೇಟ್ ಮಾಡಿ, ಅಂಬೇಡ್ಕರ್ ಪ್ರತಿಮೆ ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೊಡ್ಡೆ ಬಿತ್ತಬೇಡಿ, ಅಂಬೇಡ್ಕರ್ನ ಬಿತ್ತಿ ಅಂತ ಹೇಳ್ತಾ ಇದ್ದಾರೆ ಅವರು. ಶ್ರೀರಾಮಲಲ್ಲ ಮೂರ್ತಿಯ ಸಿಕ್ಕ ಜಾಗದಲ್ಲಿ ನಳಂದ ವಿಶ್ವವಿದ್ಯಾಲಯದ ಮಾಡ್ತೀವಿ, ಮೂಲ ಮಾಲೀಕರು ದೇವಸ್ಥಾನ ನಿರ್ಮಾಣ ಮಾಡೋದು ಬೇಡ. ಮಾಜಿ ಮೇಯರ್ ಪುರುಷೋತ್ತಮ್ ಈ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಬಾಲರಾಮನ ಕಲ್ಲು ಸಿಕ್ಕ ಜಾಗದಲ್ಲಿ ದಲಿತ ಹೋರಾಟದ ಬಾವುಟಗಳನ್ನು ನೆಟ್ಟಿದ್ದಾರೆ ಕಾರ್ಯಕರ್ತರು. ಶಂಕುಸ್ಥಾಪನೆ ಹಾಕಿದ್ದಾರೆ. ಆದರೆ ಚಪ್ಪರದ ಸುತ್ತ ಇವರು ಬಾವುಟಗಳನ್ನು ಕಟ್ಟಿದ್ದಾರೆ. ಒಂದು ಗೊಂದಲಮಯ ಸನ್ನಿವೇಶ ಇದು. ಫೋನ್ ಮಾಡ್ತಿದ್ರು ಇಷ್ಟು ಬರಕ ಪುರುಷೋತ್ತಮ ಇಲ್ಲಿ ಬರ್ತಾ ಇದ್ಲು. ಈ ಒಂದು ಅಜ್ಞಾನವಂತರನ್ನ ಮತ್ತು ಕಾನೂನು ಬಾಹಿರವಾದಂಥ ಚಟುವಟಿಕೆಗೆ ನಾವು ದಾರಿ ಮಾಡಿಕೊಡ್ತಾ ಇದ್ದಾರೆ. ಇದು ನಮ್ಮ ರಾಮದಾಸ್ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಅರ್ಥ ಮಾಡ್ಕೋಬೇಕು. ನಾವೀಗಾಗಲೇ ನಿಮ್ಮನ್ನು ಕರೆದು ನಾವು ಮಾತನಾಡಿದ್ದೀವಿ 1 ವರ್ಷಗಳ ಹಿಂದೆ. ನೀವು ಈ ಥರದ ಚಟುವಟಿಕೆಗಳೆಲ್ಲೂ ಕೂಡ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿಮ್ಮ ತಂದೆಯೂ ಕೂಡ ಒಬ್ಬ ಶಿಕ್ಷಕನಾಗಿ ಮೀಸಲಾತಿ ಫಲಾನುಭವಿ, ನೀವು ಕೂಡ ನಿಮ್ಮ ಮನೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳಾಗಿದ್ದೀರಿ. ನೀವು ಮೈಸೂರು ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲೂ ಕೂಡ ಹಾಸ್ಟೆಲ್ ಸೌಲಭ್ಯವನ್ನು ಪಡ್ಕೊಂಡು ಮೀಸಲಾತಿಯನ್ನು ಪಡ್ಕೊಂಡು ಒಂದು ಶಿಕ್ಷಣವನ್ನು ಪಡ್ಕೊಂಡಿದ್ದೀರಿ. ನಿಮಗೆಲ್ಲವೂ ಸಿಕ್ಕಿರೋದು ಬಾಬಾ ಸಾಹೇಬರ ಒಂದು ಹೋರಾಟದ ಫಲನೇ ಹೊರತು